ರಿಕ್ವೆಸ್ಟ್ ವಾರ್ನು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಅಖಾಡ ಬಂದು ಮೈಸೂರಲ್ಲಿ ಹಿಡಿಬೇಕಾಗುತ್ತೆ. ಈ ಸಲ ನೀವು ಸೋಲ್ತೀರಾ ಬಿಡಿ. ಯತೀಂದ್ರ ಸರ್, ನಮ್ಮ ಯತೀಂದ್ರ ಅಣ್ಣ ನಿಲ್ತಾರೆ ಅನ್ನೋ ಭರವಸೆ ಇದೆ. ಅವ್ರು ನಿಲ್ಲಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಯತೀಂದ್ರ ಅವ್ರು ನಿಲ್ಲಬೇಕು, ಅವ್ರು 100% ಗೆಲ್ತಾರೆ. ಅವರೇ ಸೂಟಬಲ್ ಕ್ಯಾಂಡಿಡೇಟ್ ಮೈಸೂರು. ನನಗಿರೋ ಇದ್ರ ಪ್ರಕಾರ ಅವ್ರು ನಿಂತರೆ ಗೆಲ್ತಾರೆ ಸರ್. ನಾವೆಲ್ಲ ಹೋಗಿ ರಾತ್ರಿ ಆಗಲೂ ಇದ್ದು ನಮ್ಮ ಯತೀಂದ್ರ ಅಣ್ಣನ ಗೆಲ್ಸ್ಕೊಂಡ್ಬಿಡ್ತೀವಿ. ಸರ್, ದೆಹಲಿಯಲ್ಲಿ ರಾಜ್ಯದ ಟ್ಯಾಬ್ಲೋನ ರಿಜೆಕ್ಟ್ ಮಾಡಿದ್ದಾರೆ ಸರ್. ಗಣರಾಜ್ಯೋತ್ಸವಕ್ಕೆ ರಾಜ್ಯದ ಟ್ಯಾಬ್ಲೋನ ರಿಜೆಕ್ಟ್ ಮಾಡಿದ್ದಾರೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಮೇಲೆ ಎಷ್ಟು ಕೋಪ ಇದೆ. ಎಲ್ಲೆಲ್ಲಿ ಬಿಜೆಪಿ ಅಧಿಕಾರ ಇದೆಯೋ ಅದಕ್ಕೆ ಸ್ಮೂತ್ ಕಾರ್ನರ್. ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರ ಇದೆಯೋ ಇವರು ಬಿಜೆಪಿ ಅವರು ಗ್ಯಾರಂಟಿಗಳನ್ನ ಟೀಕಿಸ್ತಿದ್ರಲ್ಲ, ಈಗ ಯಾಕಂತೆ ಗ್ಯಾರಂಟಿಗಳು ಅನೌನ್ಸ್ ಮಾಡ್ತಿದ್ದಾರೆ. ಭಯ ಬಂದಿದೆ ಅವರಿಗೆ. ಸರ್, ಕೇಂದ್ರ ಸರ್ಕಾರದಲ್ಲಿ ನಾವು ಕುತ್ಕೊಂತೀವಿ, 20ಕ್ಕೂ ಹೆಚ್ಚು ಸೀಟ್ ಗೆಲ್ತೀವಿ. ಚಿಕ್ಕಬಳ್ಳಾಪುರ, ಕೋಲಾರದ್ದು 100% ಕಾಂಗ್ರೆಸ್ ಗೆಲ್ಲುತ್ತೆ. ಸರ್, ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಇದರಿಂದ ಬಿಜೆಪಿ ನಮಗೆ ಇಡೀ ಪ್ಲಸ್ ಆಗ್ತದೆ ಅನ್ನೋ ಲೆಕ್ಕದಲ್ಲಿ ತಾವು ಲೋಕಸಭೆಗೆ ಯಾವ ರೀತಿ ಪ್ರಿಪರೇಷನ್ ಮಾಡ್ತೀವಿ? ಸರ್ ನೋಡಿ, ಶ್ರೀರಾಮಚಂದ್ರ ಏನು ಬಿಜೆಪಿ ಅವ್ರ ಅಪ್ಪನ ಮನೆ ಆಸ್ತಿಲ್ಲ ರೀ. ನಾವು ಹಿಂದೂಗಳೇ ರೀ, ನಮಗೂ ಶ್ರೀರಾಮಚಂದ್ರ ದೇವರೇ. ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದ್ದೀವಿ, JDS ಅಲ್ಲೂ ಇದ್ದೀವಿ. ನಮಗೆ ಶ್ರೀರಾಮಚಂದ್ರ ಅಂದರೆ ನಮಗೂ ಆರಾಧ್ಯ ದೈವ. ನಾನು ರಾಮನ್ನ ಆರಾಧಿಸ್ತೀನಿ, ಪೂಜಿಸ್ತೀನಿ, ಅಲ್ಲನೂ ಗೌರವಿಸ್ತೀನಿ, ಯೇಸು ಅವ್ರನ್ನ ಗೌರವಿಸ್ತೀವಿ. ನಾನು ಹೇಳೋದೇನೋ ಶ್ರೀರಾಮಚಂದ್ರ ಇವರೊಬ್ಬರಿಗೆ ಸೀಮಿತ ಅನ್ನೋ ಥರ ಮಾತಾಡ್ತಾರಲ್ಲ ಬಿಜೆಪಿಯವರು. ನಾವು ಶ್ರೀರಾಮಚಂದ್ರ ಭಕ್ತರು. ನಾನು ಹೇಳ್ತೀನಿ, ಇದನ್ನ ಬಿಜೆಪಿಯವರು ಅದೆಲ್ಲ ನಡೆಯಲ್ಲ ಆಟ. ಅವ್ರು ನಡಿಬೇಕಾಗಿತ್ತಲ್ಲ ಆಟ. ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ? ಬಿಜೆಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ. ನಾನು ಬಿಜೆಪಿ ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮಗೆ ಕೋಪ ಬರುತ್ತೆ. ನಾವಂತೂ ಸುಮ್ಮನೆ ಇರಲ್ಲ.